ಹಾಯ್ ಇವತ್ತಿನ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಲೊಕೇಶನ್. ಯೂಶಲಿ ನಮ್ಮದು ರೆಗ್ಯುಲರ್ ಲೊಕೇಶನ್ಸ್ ಬ್ಯಾಕ್ಗ್ರೌಂಡಲ್ಲಿ ಬ್ರಿಕ್ಸ್ ನೋಡ್ತಾ ಇದ್ರಿ. ಬಟ್ ಇವತ್ತು ನಾವು ಹೇಮಂತ್ ಎಂ ರಾವ್ ಅವರ ಆಫೀಸಲ್ಲಿದ್ದೀವಿ. ಅಜ್ಞಾತವಾಸಿ ಅನ್ನೋ ಚಿತ್ರದ ಬಗ್ಗೆ ನಿರ್ದೇಶಕರಾದ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ಮಾತಾಡೋಕ್ಕೆ. ಆನ್ ದಟ್ ನೋಟ್ ಫಸ್ಟ್ ಡೈರೆಕ್ಟರ್ನ ವೆಲ್ಕಮ್ ಮಾಡೋಣ. ಜನಾರ್ದನ್ ಸರ್, ವೆಲ್ಕಮ್. Thank you for hosting me. ಥ್ಯಾಂಕ್ ಯು, ಆರ್ ಪ್ಲೇಷರ್. ಸೊ ಐ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ಪ್ರಮೋಷನ್ಸ್ ಸರ್. ಅಂದರೆ ನಾನು ಅಜ್ಞಾತವಾಸಿ ಸಿನಿಮಾದ ಪ್ರಮೋಷನ್ಸ್ನ ನೀವು ಫಸ್ಟ್ ಟೀಸರ್ ಬಿಟ್ರಲ್ಲ, ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿ ನೋಡಬೇಕು ಅನ್ನೋ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರಿಂದ ಹಿಡಿದು ರೀಸೆಂಟ್ಲಿ ನೀವು ಲೆಟರ್ ಕ್ಯಾಂಪೇನ್ ರನ್ ಮಾಡಿದ್ರಿ ಆ್ಯಂಡ್ ಡಿಕೋಡ್ ದ ಮರ್ಡರ್ ಅಂದ್ಬಿಟ್ಟು ಒಂದಷ್ಟು ಕ್ಯಾಂಪೇನ್ಸ್ ರನ್ ಮಾಡ್ತೀರಾ ಆ್ಯಂಡ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್. ಸ್ಕ್ಯಾನ್ ಮಾಡಿ ಟು ನೋ ದ ಕಿಲ್ಲರ್ 25 ವರ್ಷದ ಮುಂಚೆ ಆ್ಯಂಡ್ ಒಂದು ನಾಸ್ಟಾಲಜಿಕ್ ಎಲಿಮೆಂಟ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಾ ಥ್ರೂ ಯು ಪ್ರಮೋಷನ್ಸ್. ಅಂದರೆ ಪ್ಯಾಟ್ರನ್ ನೋಡಿದ್ರೆ ತುಂಬಾ ಅನ್ಕನ್ವೆನ್ಷನಲ್ ಆಗಿದೆ, ಕ್ರಿಯೇಟಿವ್ ಆಗಿದೆ, ವಿಭಿನ್ನವಾಗಿದೆ ಆ್ಯಂಡ್ ಗಮನ ಸೆಳೀತಾ ಇದೆ ಅಜ್ಞಾತವಾಸಿ. ಸೊ ಒಂದು ಕುಡೋಸ್ ಟು ದಟ್, ಇಟ್ಸ್ ವರ್ಕಿಂಗ್. ಇಟ್ ಹ್ಯಾಸ್ ರೀಚ್ ದ, ನನ್ಗನ್ಸಿದ್ದು ಇಟ್ ಹ್ಯಾಸ್ ರೀಚ್ ದ ರೈಟ್ ಆಡಿಯನ್ಸ್ ಅಂತ. ನಮ್ಮ ಪೇಜ್ಗೂ ಸುಮಾರು ಜನ ಅಜ್ಞಾತವಾಸಿ ಡೈರೆಕ್ಟರ್ನ ಮಾತಾಡಿಸಿ ಅಂತ DM ಮಾಡ್ತಾ ಇದ್ರು. ಸೊ ಐ ಥಿಂಕ್ ಇಟ್ ಹಸ್ ಸ್ಟ್ರಕ್ ದ ಕಾರ್ಡ್. ಕಂಗ್ರಾಟ್ಸ್ ಆನ್ ದಟ್ ಪಾರ್ಟ್. ಆ್ಯಂಡ್ ಏಪ್ರಿಲ್ 11ನೇ ತಾರೀಕು ರಿಲೀಸ್ ಆಗ್ತಿದೆ. ಒಳ್ಳೇದಾಗಲಿ. ವಿ ಆಲ್ ಆರ್ ವೆರಿ ಕ್ಯೂರಿಯಸ್ ಟು ವಾಚ್ ದ ಫಿಲ್ಮ್. Thank you. ಆನ್ ದಟ್ ನೋಟ್ ಐ ವಿಲ್ ಕಮ್ ಟು ದ ಕ್ವಶನ್. ಇಲ್ಲಿ ಹೇಮಂತ್ ರಾವ್ ಅನ್ನೋ ಫ್ಯಾಕ್ಟರ್, ಹೇಮಂತ್ ಇಸ್ ಅಫ್ಕೋರ್ಸ್ ಅ ಬ್ರ್ಯಾಂಡ್, ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ. ಅಫ್ಕೋರ್ಸ್ ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್. ದ ರೀಸನ್ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಇಸ್, ಸುಮಾರು ಟೀಮ್ಸ್ಗಳು ದೇ ಹವ್ ಡನ್ ದರ್ ಕ್ರಿಯೇಟಿವ್ ಕ್ಯಾಂಪೇನ್ಸ್, ಕ್ರಿಯೇಟಿವ್ ಕಂಟೆಂಟ್ ಆ್ಯಂಡ್ ಸೋ ಆನ್, ಬಟ್ ಒನ್ ನೋನ್ ಬ್ರ್ಯಾಂಡ್ ಇಸ್ ನಾಟ್ ಬ್ಯಾಕಿಂಗ್ ದೆಮ್ ಅಪ್. ಸೊ ನಿಮಗೆ ಒನ್ ಸೈಡ್ hyper super creative content, joteli you also have a brand backing it up. So how is it working? Leveraging Hemant as a brand for Agnatavasi is definitely an added plus point. Not just Andre, he's somebody who's built up his own brand by putting out his work. Correct. And that over the years faith na develop ಮಾಡ್ಕೊಂಡು ಮಾಡೋದು. So ಅದನ್ನ ನಮ್ಮ ಅಜ್ಞಾತವಾಸಿ ಜೊತೆಗೆ he's leveraging our film also with it. Brand is an important thing. For after you have done so much of good work. Apart from that, ನಾವು ಗುಲ್ಟು ಮಾಡುವಾಗಲೂ ಕೂಡ ಸೊ ಈ ಕನ್ವೆನ್ಷನ್ ಇರಲಿಲ್ಲ ನಮಗೆ. ವಿ ಆರ್ ನೋಬಡೀಸ್, ನನ್ ಆಫ್ ಅಸ್ ನ್ಯೂ ಎನಿಥಿಂಗ್. ಯಾವುದು ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಏನೋ ಗೊತ್ತಿರಲಿಲ್ಲ. ಬಟ್ ವೆನ್ ಯು ಪುಟ್ ಔಟ್ ಅ ಕಂಟೆಂಟ್ ದಟ್ ಕಮ್ಸ್ ವಿತ್ ಹಾನೆಸ್ಟಿ ಇದ್ದಿದ್ದಾಗ, ಐ ಥಿಂಕ್ ಇಟ್ ವಿಲ್ ಗೆಟ್ ರೆಕಗ್ನೈಸ್. ದಟ್ ಈಸ್ ವಾಟ್ ಹ್ಯಾಪನ್ ವಿತ್ ಮೀ ಫಾರ್ ಗುಲ್ಟು ಮಾಡಿದಾಗ. ಅಫ್ಕೋರ್ಸ್ ಅವಾಗ ಫ್ಲಡ್ ಆಫ್ ಕಂಟೆಂಟ್ ವಾಸ್ ಲೆಸ್. ಈಗ ಇಟ್ ಈಸ್ ಮಚ್ ಮೋರ್. ಸೊ ಈಗ ನಮ್ಗೆ ವಿ ಆರ್ ಟ್ರೈಂಗ್ ಟು ಗೆಟ್ ದಟ್ ಅಟೆನ್ಷನ್ ಮೋರ್ ಫ್ರೀಕ್ವೆಂಟ್ಲಿ. ಆಗ ಒಂದು ಟೀಸರು, ಒಂದು ಟ್ರೈಲರು, ಅದ್ರ ಥ್ರೂ ಒಂದು ಸಾಲಿಡಿಫೈ ಆಗೋಗ್ತಾಯಿತ್ತು. ಆ ಡಿಸಿಷನ್ ಮೇಕಿಂಗ್ ಪ್ರಾಬಬ್ಲಿ ಈಸಿ ಆಗೋಗ್ತಾಯಿತ್ತು. ಈಗ ವಿತ್ ದಿ ಫ್ಲಡ್ ಆಫ್ OTT ಆ್ಯಂಡ್ ಅದರ್ ಕಂಟೆಂಟ್ಸ್, ಸೊ ದೇರ್ ಈಸ್ ಅ ಬಫೆ ಆಫ್ ಕಂಟೆಂಟ್ ಟು ಬಿ ಕನ್ಸ್ಯೂಮ್ಡ್. ಆ್ಯಂಡ್ OTT ಎಲ್ಲ ಬಂದಾದ ನಂತರ ಆ್ಯಂಡ್ ಜನಗಳು ಆರ್ ಎಕ್ಸ್ಪೋಸ್ ಟು ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಸೊ ಇಲ್ಲಿ ಟು ರೀಇನ್ಫೋರ್ಸ್ ದೆಮ್ ಟು ರೂಟ್ ಬ್ಯಾಕ್ ಟು ನಮ್ಮ ಸಿನಿಮಾ ಬರ್ತಾ ಇದೆ ನೋಡಿ, ಮುಂಚೆ ಇದಕ್ಕಿಂತ ಈಗ ಇನ್ನೊಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕಾಗಿದೆ. ಆ್ಯಂಡ್ ವಿತ್ ಹೇಮಂತ್ ಕ್ಯೂರೇಟಿಂಗ್ ದ್ಯಾಟ್, ಇಟ್ ಈಸ್ ಅಂದರೆ ಈ ಗುಲ್ಟು ಮಾಡಿದಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ಹಿಂಗ್ ಸಜೆಷನ್ಗೆ, ಬಿಕಾಸ್ ಈ ಆರ್ ಡನ್ ಗೋಧಿ ಬಣ್ಣ. ಸೊ ನೀವು ಹೆಂಗೆ ಮಾಡಿದ್ರಿ, ಔಟ್ your process ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಫ್ರಮ್ ದಿ ಇಂಡಸ್ಟ್ರಿ. ನಮಗೆ ಐ ಸ್ಟ್ರೈಟ್ ಅವೇ ಜಂಪ್ಡ್ ಇನ್ ಟು ಡೂಯಿಂಗ್ ಗುಲ್ಟು. ಸೊ ಅದರಿಂದ ಆ ಎಕ್ಸ್ಪೀರಿಯನ್ಸ್, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಐ ವೆಂಟ್ ಬ್ಯಾಕ್ ಟೇಕಿಂಗ್ ಅಡ್ವೈಸಸ್. ಹಿಯರ್ ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಹಿಸ್ ಆ್ಯಂಡ್ ಮೈ both work together. Helpful, too much of helpful having him on board, because ಗುಲ್ಟೋಲಿ ಅಂದರೆ ನನಗೆ ಅದು ಇಟ್ ವಾಸ್ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶ್ಯೂರ್ ಪಬ್ಲಿಸಿಟಿನೂ ಆಗ್ತಾ ಇದೆ ಈ ಕಡೆ ಪ್ರಾಡಕ್ಟು ರೆಡಿ ಮಾಡೋದ್ರಿಂದ. ಇಲ್ಲಿ ಐ ಆಮ್ ಲಿಟಲ್ ಬಿಟ್ ರಿಲ್ಯಾಕ್ಸ್ಡ್ ಬಿಕಾಸ್ ಈಸ್ ಟೇಕಿಂಗ್ ಕೇರ್ ಆಫ್ ಪ್ರಮೋಷನ್ಸ್ ಅದೆಲ್ಲ ಇದೆ. ಸೊ ಇನ್ವಾಲ್ವ್ಮೆಂಟು ಇದೆ. ಅಂದರೆ ದೇರ್ ಇಸ್ ನಥಿಂಗ್ ಲೈಕ್ ಕ್ರಿಯೇಟಿವ್ಸ್ ಬಂದಾಗಲೂ ಅಷ್ಟೇ ನೀವು ಅಪ್ರೂವ್ ಮಾಡಿದ್ರೆ ಅದು ಹೋಗೋದು ಬೇಡ ಅಂತಂದ್ರೆ ಆ ಇನ್ವಾಲ್ವ್ಮೆಂಟ್ ಇದೆ. ಬಟ್ ನನಗೊಂದು ಸೆನ್ಸ್ ಆಫ್ ಪ್ರಾಡಕ್ಟ್ ರೆಡಿ ಮಾಡೋದ್ರ ಮೇಲೆ ಫೋಕಸ್ಸಿಗೆ ಐ ಟೇಕನ್ ಅ ಬ್ಯಾಕ್ ಸೀಟ್ ಲಿಟಲ್ ಬಿಟ್. ಓಕೆ, ಕ್ವಾಂಟಿಫೈ ಮಾಡೋದು ಕಷ್ಟ ಆಗ್ಬೋದು, ಬಟ್ ಆದ್ರೂ ಇವಾಗ ಒಂದು 100%ಅಲ್ಲಿ ಒಂದು 80% ಇಸ್ ಆರ್ ಕ್ರಿಯೇಟಿವ್ ಕ್ಯಾಂಪೇನ್ಸ್ ಫಾರ್ ಮಾರ್ಕೆಟಿಂಗ್, ಆ್ಯಂಡ್ ಒಂದು 20% ಇಸ್ ದ ಬ್ರ್ಯಾಂಡ್ ಆಫ್ ಹೇಮಂತ್
ಆರ್ 50-50 ಆರ್ 40-60 ಈ ಥರ ಒಂದು ವೇಕ್ ಕ್ವಾಂಟಿಫಿಕೇಶನ್ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಹೇಮಂತ್ ಫ್ಯಾಕ್ಟರ್ ಇಸ್ ವರ್ಕಿಂಗ್ ಹಿಯರ್? ಅಂದರೆ ಗೊತ್ತಿಲ್ಲ ಬಟ್ ಐ ನೋ, ಐ ಅಂಡರ್ಸ್ಟ್ಯಾಂಡ್. it's difficult. So it is definitely an advantage. ಓಕೆ. Yeah, because he's done 4 films ಇದೆಲ್ಲ ಮಾಡಿ ನನಗೆ I'm a little space out ಆಗಿದ್ದರಿಂದ he's there continuously engaging audience and he's built good cloud around him. So that is definitely another advantage. ಓಕೆ. ಇವಾಗ ಅಜ್ಞಾತವಾಸಿ ಅಂದರೆ ಇಟ್ ಹ್ಯಾಸ್ ಅ ಸಾಲಿಡ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಒನ್ ಎಂಡ್ ಯು ಆರ್ ಅ ಪ್ರೂವನ್ ಡಿರೆಕ್ಟರ್ ಆ್ಯಂಡ್ ಯು ಹ್ಯಾವ್ ಅ ಪ್ರೂವನ್ ಪ್ರೊಡ್ಯೂಸರ್ ಆರ್ ಎ ಡೈರೆಕ್ಟರ್ ಹೂಸ್ ಪ್ರೊಡ್ಯೂಸಿಂಗ್ ಇಟ್, ಆ್ಯಂಡ್ ರಂಗಾಯಣ ರಘು ಇಸ್ ಅ ನೋನ್ ನೇಮ್ ಆ್ಯಂಡ್ ಯು ಹ್ಯಾವ್ ಅದರ್ ನೋನ್ ನೇಮ್ಸ್ ಆ್ಯಂಡ್ ಯುವರ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ ಆರ್ ವರ್ಕಿಂಗ್ ಆ್ಯಂಡ್ ಪೀಪಲ್ ಆರ್ ಆ್ಯಕ್ಚುಲಿ ಲುಕಿಂಗ್ ಫಾರ್ವರ್ಡ್. ಇವಾಗ ಏಪ್ರಿಲ್ 11 ಕಾಯ್ತಾ ಇರೋ ವರ್ಗನೇ ನಮ್ಮ ಸರ್ಕಲಲ್ಲಂತೂ ಕಾಣಿಸ್ತಾ ಇದೆ. Now let's go back to Gulto days. You mentioned about Gulto. Now let's assume Naveen Shankar was not a star by now, or you are a debutant ಅನ್ಕೊಂಡು ಇವಾಗಿನ ಪರಿಸ್ಥಿತಿಯಲ್ಲಿ ಪೋಸ್ಟ್ OTT, ಪೋಸ್ಟ್ ಕೋವಿಡ್ ಆ್ಯಂಡ್ ಇವಾಗ ಒಂದು ರೀಲ್ ಕಲ್ಚರಲ್ಲಿ 30 ಸೆಕೆಂಡ್ ರೀಲ್ಗೆ ವೆಯ್ಟ್ ಟಿಲ್ ದ ಎಂಡ್ ಅಂತ ಹಾಕ್ತಾರೆ, ಅಷ್ಟು ಶಾರ್ಟ್ ಅಟೆನ್ಷನ್ ಸ್ಪ್ಯಾನಲ್ಲಿ. You think Gulto would have made the same noise? See, going back to 2018, so awaga if you had considered the same thing, Gulto awaga work ಆಗ್ತಿತ್ತು. If you had asked somebody from the industry, for industry ಒಂದು ಎಕ್ಸ್ಪರ್ಟೀಸ್ ಒಪಿನಿಯನ್ಸ್ ಕೊಡೋರಿಗೆ ಹೋಗ್ಬಿಟ್ಟು ಒಂದು 2 crore ಸಿನಿಮಾ 2 crore ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಈ ಥರ ಒಂದು ಸಬ್ಜೆಕ್ಟ್ ಮೇಲೆ ವಿತ್ ಅನ್ನೋನ್ ಹೀರೋ ವಿತ್ ಅನ್ ಅನ್ನೋನ್ ಡೈರೆಕ್ಟರ್ ಅಂದಾಗ those factors back then also work ಆಗ್ತಿರಲಿಲ್ಲ. It is the same scenario. What worked back then and what will work even now again is the power of story, is what I believe. So ಅದನ್ನು ತೆಗೆದುಬಿಟ್ರೆ ಅದನ್ನು ಬಿಟ್ಟು ಇಫ್ ಯು ಆರ್ ಜಸ್ಟ್ ರೈಡಿಂಗ್ ಆನ್ ಬ್ರ್ಯಾಂಡ್, ಇಫ್ ಯು ಆರ್ ಜಸ್ಟ್ ರೈಡಿಂಗ್ ಆನ್ ಓಕೆ ಇಷ್ಟು ಪಾಪ್ಯುಲಾರಿಟಿ ಇದೆ ಇದನ್ನು ಲೆವರೇಜ್ ಮಾಡಿಬಿಟ್ಟು ಒಂದು ಸಿನಿಮಾನ ಹಿಟ್ ಮಾಡ್ಬೋದಾ? ಐ ಡೋಂಟ್ ಬಿಲೀವ್ ಇನ್ ದಟ್. ಸೊ ಫಾರ್ ಮೀ ಪರ್ಸ್ನಲಿ ಇಟ್ ಈಸ್ ಆಲ್ವೇಸ್ ಸ್ಟೋರಿ. That is the celebrity of everything. So if that is set, I think remaining thing ಎಲ್ಲ ಸ್ವಲ್ಪ it will fall. ಓಕೆ. ಆ್ಯಂಡ್ ಐ ಥಿಂಕ್ ನೀವು ರಂಗಾಯಣ ರಘು ಅವ್ರನ್ನ ಕಾಸ್ಟ್ ಮಾಡಿದಾಗ ದಿಸ್ ವಾಸ್ ದ ಫಸ್ಟ್ ಟೈಮ್ ಅಲ್ಲ, ಅದು ರಂಗಾಯಣ ರಘು ಒಂದು ಆಫ್ ಬೀಟ್ ಕ್ಯಾರೆಕ್ಟ್ರಲ್ಲಿ ಮಾಡಿರೋ. ಅಂದರೆ ಶಾಕಾಹಾರಿ ಬಂತು, ಬಟ್ ಅವರು ರೆಗ್ಯುಲರ್ ಆಗಿ ಒಂದು ಕಾಮಿಡಿ ರೋಲ್ಸೇ ಮಾಡ್ಕೊಂಡು ಬರ್ತಾ ಇದ್ರು, ಅಂದರೆ ಅಥವಾ ಒಂದು ಸಪೋರ್ಟಿಂಗ್ ರೋಲ್ಸ್ ಅಂತ ಒಂದು ಪ್ರಾಟೋಗನಿಸ್ಟ್ ಆಗಿ ಒಂದು ಆಫ್ ಬೀಟ್ ಕ್ಯಾರೆಕ್ಟರ್ ಐ ಥಿಂಕ್ ಆಫ್ಟರ್ ಸೈನೈಡ್ ಇದೆ ಇರ್ಬೋದಾ? ಐ ಆಮ್ ನಾಟ್ ಶೋರ್. ನನಗೆ ಐ ಥಿಂಕ್ ಯೋಗರಾಜ್ ಸರ್ದು ಫಸ್ಟ್ ಸಿನಿಮಾ ಅದನ್ನು ಉಮಾಶ್ರೀ ಮೇಡಮು ಮತ್ತು ರಘು ಸರ್ದು ಒಂದು ಸೀನ್ ಸಿಕ್ಕಾಬಿಟ್ಟೆ ಸ್ಟಾಕ್ ಆಗಿ ನೆನಪಿದೆ ನನಗೆ ಅದು. ಆ್ಯಂಡ್ ಸೈನೈಡ್ ವಾಸ್ ಡೆಫಿನೆಟ್ಲಿ ಬೆಂಚ್ ಮಾರ್ಕ್. ರಘು ಸರ್ದು ಒಂದು ಸ್ಟಾಯಿಕ್ ಸೀರಿಯಸ್ ರೋಲ್ ಏನಿತ್ತು. ಅದಾದಮೇಲೆ ಐ ಥಿಂಕ್ ಪೀಪಲ್ ಲವ್ಡ್ ಹಿಮ್. ಹಿ ವಾಸ್ ಕಾಸ್ಟ್ mostly on that eccentric comedic role, because he was excelling in that. Correct. Stereotypical ಆಗಿರುತ್ತಲ್ಲ, with every film he was excelling. One hit after the other, I'll give you different ಅಂತ ಅಂದ್ಬಿಟ್ಟು ಅವರೆಲ್ಲೂ ಒಂದು ಕಡೆ ಸ್ಯಾಚುರೇಟ್ ಆಗ್ತಾ ಇರಲಿಲ್ಲ. ಸೊ ನನಗೆ ಪರ್ಸ್ನಲಿ ಆ ಒಂದು ಸ್ಟೀರಿಯೋಟೈಪ್ ಕ್ಯಾರೆಕ್ಟರ್ ಆ್ಯಕ್ಟರ್ನ ಇನ್ನೊಂದು ಅನ್ನದರ್ ಸ್ಪೇಸಲ್ಲಿ ನೋಡೋದು ಇಷ್ಟ. ಸೊ ಗುಲ್ಟು ಮಾಡ್ತಾಗಲೂ ಅಷ್ಟೇ. ಸೊ ನೀನು ಸ್ವಲ್ಪ ನನಗೆ ಸಟಲ್ ಸರ್, ನಾನು ಐ ಸೀನ್ ಯು ಪರ್ಫಾರ್ಮ್ ರಿಯಲಿ ಎಕ್ಸೆಂಟ್ರಿಕ್ ಆಗಿ ಪರ್ಫಾರ್ಮ್ ಮಾಡೋದು ನೋಡಿದ್ದೀರಾ. ಸೊ ನನಗೆ ಐ ವುಡ್ ವಾಂಟ್ ಟು ಸಿ ಯು ಇನ್ ಸಟಲ್ ಸ್ಪೇಸ್. ಆ್ಯಂಡ್ ಆ ಬೆಂಚ್ ಮಾರ್ಕು ಆನ್ ದಟ್ ಐ ವಾಸ್ ಇಮ್ಯಾಜಿನಿಂಗ್ ಇಟ್ ಇನ್ ವೆರಿ ಫ್ರೆಶ್ ಇದರಲ್ಲಿ ಸರ್ ಮಾಡ್ದಿರೋದು ನಾನು ಏನು ಯೋಚನೆ ಮಾಡ್ತೇನೆ ಅಂತ ನನಗೆ ತಲೆಯಿತ್ತು. ಸೈನ್ ಮಾಡಿದ್ದಾರೆ ಸರ್, ಬಿಕಾಸ್ ಐ ಹ್ಯಾಡ್ ಲವ್ಡ್ ಇನ್ ಡೂಯಿಂಗ್ ದಟ್. ಸೊ ಲೈಕ್ ಐ ವಾಸ್ ಸೇಯಿಂಗ್ ಬ್ಯಾಕ್ ದೆನ್, ಸೊ ಎನಿಥಿಂಗ್ ಯು ಸ್ಲೋ ಡೌನ್ ಲುಕ್ಸ್ ಮೋರ್ ಬ್ಯೂಟಿಫುಲ್ ಅಂತ. ಸೊ ಆ ಸ್ಲೋ ಮೋಷನಲ್ಲಿ ಏನೇ ಶೂಟ್ ಮಾಡಿದ್ರು ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಂತ. ನನಗೆ ರಘು ಸರ್ ವೆನ್ ಹಿ ಸಟಲ್ಸ್, ವೆನ್ ಹಿ ಸ್ಲೋಸ್ ಡೌನ್, ಫಾರ್ ಮೀ ಇಟ್ ಈಸ್ ಅ ಡಿಫ್ರೆಂಟ್ ಅಂತ ಆಲ್ಟುಗೆದರ್ ಡಿಫ್ರೆಂಟ್ ಆ್ಯಕ್ಟರ್ ಥರ ಕಾಣಿಸ್ತಾರೆ. ಸೊ ನನಗೆ ಇಟ್ ವಾಸ್ ಮೈ ಅಬ್ಸೆಷನ್ ರಘು ಸರ್ನ ಇದರಲ್ಲಿ ಈ ಕ್ಯಾರೆಕ್ಟರ್ ನೋಡಬೇಕು ಅಂತ. ಇಟ್ ಇಸ್ ಲೈಕ್ ದಟ್. ಓಕೆ. ಐ ನೋ, ಟೆಲ್ ಅಸ್ ಮೋರ್ ಅಬೌಟ್ ಯುವರ್ ಕೊಲ್ಯಾಬ್ರೇಷನ್ ವಿತ್ ಹೇಮಂತ್. ಅಂದರೆ ಒಂದು ವರ್ಕಿಂಗ್ ಕೆಮಿಸ್ಟ್ರಿ ಹೇಗಿರುತ್ತೆ ನಿಮ್ಮದು? ಬಿಕಾಸ್ at the end of the day, even he is a director. Correct. ಒಂದು ಕ್ರಿಯೇಟಿವ್ ಕ್ಲಾಶಸ್ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಒಂದು ಪ್ರಾಜೆಕ್ಟ್ ಅಂದಮೇಲೆ. ಸೊ ಹೌ ಡು ಯು ಟ್ಯಾಕಲ್ ದ್ಯಾಟ್ ಆ್ಯಂಡ್ ಹೌ ವಾಸ್ ಯುವರ್ ಎಂಟೈರ್ ಕೊಲ್ಯಾಬ್ ಪ್ರಾಜೆಕ್ಟ್? ನನಗೆ ಐ ಮೆಟ್ ಹೇಮಂತ್ ಡ್ಯೂರಿಂಗ್ ಗುಲ್ಟು ಮಾಡೋ ಟೈಮಲ್ಲಿ ಅವರು ಗೋಧಿ ಬಣ್ಣ ಒಂದು ಟೈಟಲ್ ಟೀಸರ್ ಮಾತ್ರ ಬಿಟ್ಟಿದ್ರು.
ಸೊ ನನ್ನ ಶಾರ್ಟ್ ಫಿಲಮ್ನ ನೋಡಿ ಫೆಬ್ರವರಿ ಶಾರ್ಟ್ ಫಿಲ್ಮ್ ನೋಡುವಾಗ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು. ಮೆಸೇಜ್ ಕಳಿಸಿ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಇಷ್ಟ ಆಯಿತು, ಲೆಟಸ್ ಟಾಕ್ ಓವರ್ ಅ ಕಾಲ್ ಸಮ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಹೌ ವಿ ಗಾಟ್ ಟು ನೋ ಈಚ್ ಅದರ್. ಅದಾದಮೇಲೆ ಎವ್ರಿ ಟೈಮ್ ಸಿನ್ಸ್ ಹಿ ವಾಸ್ ಅಂದರೆ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ತುಂಬ ಜಾಸ್ತಿ ಪರಿಚಯ ಇದ್ದಿದ್ದರಿಂದ ಎವ್ರಿ ಟೈಮ್ ನನಗೇನಾದ್ರು ಒಂದು ಡೌಟ್ ಬಂದಾಗ ಏನಾದರೂ ಇದ್ದಾಗ ಐ ವುಡ್ ಆಲ್ವೇಸ್ ಲುಕ್ ಅಪ್ ಟು ಹಿಂಗೆ ಅಂತ ಅಂದ್ಕೊಂಡು ಅಂತ. ಆ್ಯಂಡ್ ಹೀ ಈಸ್ ಅ ಸಾರ್ಟ್ ಆಫ್ ಪರ್ಸನ್ ಹೂ ಕಮ್ಸ್ ವೆರಿ ಕ್ಲೀನ್. ಅಂದರೆ ಏನು ಇನ್ಹಿಬಿಷನ್ಸ್ ಇಂದಿರವ ನಿಮಗೆ ಆ ಇನ್ಫಾರ್ಮೇಷನ್ ಗೇಟ್ ಕೀಪಿಂಗು ಏನೋ ಮಾಡ್ದಿರಾ ಕೊಡಬೇಕಾ ಬಿಡ್ಬೇಕಾ ಇಲ್ಲ, ಹಿಂಗೆ ಒಂದು ಸಖತ್ ಅಥೆಂಟಿಕ್ ಆನೆಸ್ಟ್ ಆಗಿ ತನ್ನ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ದೆರ್ ಆರ್ ನಾಟ್ ಮೆನಿ ಪೀಪಲ್ ದಟ್ ಯು ಅಂದರೆ ದೇ ಸಮ್ ಪೀಪಲ್ ಫೀಲ್ ಇಟ್ ಆಸ್ ಅ ಬರ್ಡನ್. ಏನು ಯಾವುದು ಹಿಂಗೇನು ಇದೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಅಂದ್ಬಿಟ್ಟು. ವಿತ್ ಹೇಮಂತ್ ದಟ್ ನೆವರ್ ವಾಸ್ ದ ಕೇಸ್. ಎವ್ರಿ ಟೈಮ್ ಐ ವೆಂಟ್ ವಿತ್ ಅ ಕ್ವಶನ್ ಅಥವಾ ಏನೋ ಒಂದು ಹೇಳಿದಾಗ ಹಿ ವಾಸ್ ವೆರಿ ಕಂಡ್ಯೂಸಿವ್ ಆನ್ಸರ್ ಮಾಡೋದ್ರಲ್ಲಿ ಅದಾಗಲಿ. ಸೊ ಆ ಕಂಫರ್ಟ್ ಸಿಕ್ಕಾಬಟ್ಟೆ ಚೆನ್ನಾಗಿ ಬೆಳೆದಿತ್ತು. ಸೊ ನಮಗೂ ಎಂಟೈರ್ ಗುಡ್ ಟು ಪ್ರೊಸೆಸಲ್ಲಿ ಈವನ್ ಥ್ರೂ ಮಾರ್ಕೆಟಿಂಗು ಅದನ್ನು ಐ ವುಡ್ ಆಲ್ವೇಸ್ ಗೋ ಬ್ಯಾಕ್ ಸಜೆಷನ್ಸ್ ಎಲ್ಲ ತೊಗೊಂಡು ಮಾಡಿದ್ದು. ಸೊ ಅಜ್ಞಾತವಾಸಿ ಕೊಲಾಬ್ರೇಟ್ ಆದಾಗ ಕ್ರಿಯೇಟಿವ್ ಕ್ಲಾಶಸ್ ಅಂತ ಎಲ್ಲೂ ಬರಲಿಲ್ಲ ನನಗೆ. ಇಟ್ ವಾಸ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟ್ ಟು ಮೇಕ್ ದಿಸ್ ಫಿಲ್ಮ್. ಹೇಮಂತ್ ಆಸ್ ಅ ಪರ್ಸನ್ ಆಸ್ ಎ ಡೈರೆಕ್ಟರ್ ಹಿ ನೋಸ್ ಇದು ನನ್ನ ಬೌಂಡ್ರಿ, ಇದು ನನ್ನ ಸ್ಟೆಪ್ ಮಾಡೋದಾದ್ರು ಹಿ ಹ್ಯಾಸ್ ಕ್ಲಿಯರ್ ಕಟ್ ಎಥಿಕ್ಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಆ ಬೌಂಡ್ರೀಸು ಸಿಕ್ಕಾಪಟ್ಟೆ ಇದಾಗಿ ಡ್ರಾ ಮಾಡ್ತಾರೆ. ಸೊ ವಿ ವರ್ ಫ್ರೆಂಡ್ಸ್ ಬಿಫೋರ್ ಅಜ್ಞಾತವಾಸಿ, ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಗುಡ್ ಟೈಮ್ ವಿ ವರ್ ಗುಡ್ ಫ್ರೆಂಡ್ಸ್. ಡ್ಯೂರಿಂಗ್ ದ ಮೇಕಿಂಗ್ ಆಫ್ ಅಜ್ಞಾತವಾಸಿ ಅದನ್ನೆಲ್ಲೂ ಜೆಪಟೈಸು ಮಾಡಲಿಲ್ಲ ಅವರು. ವಿ ಸ್ಟ್ರಿಕ್ಟ್ಲಿ ವರ್ಕ್ ಆ್ಯಸ್ ಅ ಡೈರೆಕ್ಟ್ಲಿ ಪ್ರೊಡ್ಯೂಸರ್. ನನ್ನ ಫ್ರೆಂಡು ಅಂತ ಅಂದ್ಬಿಟ್ಟು ಈ ಆಲ್ಸೋ ನೆವರ್ ಒಂಥರ ಓವರ್ಲುಕ್ ಮಾಡಿ ಎಲ್ಲೂ ಮಾಡಲಿಲ್ಲ. ಐ ವಾಸ್ ಕಂಪ್ಲೀಟ್ಲಿ ಕಮಿಂಗ್ ಫ್ರಮ್ ಪ್ರೊಡ್ಯೂಸರ್. ಆ್ಯಸ್ ಅ ಪ್ರೊಡ್ಯೂಸರ್ ನನ್ನ ಜಾಬ್ ರೋಲ್ ನಾನು ಹೆಂಗೆ ಮಾಡಬೇಕು, ಆ್ಯಸ್ ಎ ಡೈರೆಕ್ಟರ್ ಹೌ ಯು ಹ್ಯಾವ್ ಟು ಡೂ. ಸೊ ಸಜೆಷನ್ಸ್ ಇಂದ ಏನಾದರೂ ಹೋದಾಗ ಸಮ್ಟೈಮ್ಸ್ ಯು ವುಡ್ ಲೆಟ್ ದಿಸ್ ಈಸ್ ಯೋರ್ ಕಾಲ್, ಯು ಟೇಕ್, ಐ ಆಮ್ ಓಕೆ ವಿತ್ ಎನಿಥಿಂಗ್. ಆ ಥರ ಅವ್ರದ್ದು ಕ್ರಿಯೇಟಿವ್ ಎನ್ಫೋರ್ಸ್ಮೆಂಟ್ ಇರ್ತಾ ಇರಲಿಲ್ಲ. ನಾನಾದರೆ ಇದನ್ನು ಹಿಂಗೆ ಟ್ರೀಟ್ ಮಾಡ್ತೀನಿ ವಾಸ್ ನೆವರ್ ದ ಕೇಸ್. ಆ್ಯಂಡ್ ಎಲ್ಲೋ ಒಂದು ಕಡೆಗೆ ಅದೊಂದು ಡೌಟ್ ಬಂದಾಗ there used to be a healthy conversation. The best part with him was, see, when you are making certain changes of a own marbakandre, he will always look up to the reasoning behind it. Why are you coming up with this question? So if that rationale behind it was solid agidre, he would let you do it. If I had a very irrational ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೆ, he would give a small nudge. ಇಲ್ಲ ಜನ ಇದು ಹಿಂಗೆ ಅದನ್ನು ಯೋಚನೆ ಮಾಡಿ, ಇದನ್ನ ಹಿಂಗೆ ಯೋಚನೆ ಮಾಡಿ. ಸೊ ಅಲ್ಲಿ ಆ ಥರ ಕ್ರಿಯೇಟಿವ್ ಇನ್ಪುಟ್ಸ್ ಬಂದಿರೋದುಂಟು. ಬಟ್ ವೆರಿ ಗುಡ್ ಎನ್ವಿರಾನ್ಮೆಂಟ್ ಟು ವರ್ಕ್ ವಿತ್. ಎಲ್ಲೂ ಆ ಬ್ರೀಚ್ ಆಫ್ ನಾನ್ ಡೈರೆಕ್ಟ್ರು ಸುಪೀರಿಯರಿಟಿ ಎಲ್ಲೂ ಆಗಲಿಲ್ಲ. ಈಗ ಹ್ಯಾವ್ ಅ ವೆರಿ ಗುಡ್ ಎನ್ವಿರಾನ್ಮೆಂಟ್ ಟು ಎಕ್ಸ್ಪ್ರೆಸ್ ಯು ಬಿ. ಇಟ್ ಹ್ಯಾಸ್ ಟು ಬಿ ಯುವರ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್. ಅದನ್ನು ಹ್ಯಾಂಪರ್ ಆಗದಿರೋಂಗೆ ನೋಡ್ಬೋದು. ಎಲ್ಲೋ ಇಫ್ ಇನ್ ಕೇಸ್ ಎಲ್ಲರ ಕಡೆ ಇನ್ಸೆಕ್ಯೂರ್ ಆದಾಗ, ಬಿಕಾಸ್ ಸ್ಟೋರಿ ಹೇಳಿದ ತಕ್ಷಣ ನಾನು ಅಫ್ಕೋರ್ಸ್ he was my producer. Also a friend ಇರೋದ್ರಿಂದ ನನಗೆ ಐ ವಾಸ್ ಕಮ್ಮಿಂಗ್ ಅಪ್ ವಿತ್ ಅ ಕನ್ಸರ್ನ್ ದಟ್ ಐ ಡೋಂಟ್ ವಾಂಟ್ ಹಿಮ್ ಟು ಲೂಸ್ ಮನಿ ಆನ್ ಮೈ ಫಿಲ್ಮ್ ಅನ್ನೋದು ಒಂದು ಇತ್ತು ನನಗೆ. ಸೊ ಜಸ್ಟ್ ಟು ಮೇಕ್ ಶ್ಯೂರ್, ಎಕ್ಸ್ಟ್ರಾ ಶ್ಯೂರ್ ಇನ್ ದಿಸ್ ವರ್ಕ್ಸ್ ಅನ್ನೋ ಥರ ಎಲ್ಲೋ ಒಂದು ಕಡೆ ಹೇಳಿದಾಗ ದೇರ್ ವಾಸ್ ಅ ಪಾಯಿಂಟ್ ಐ ಮೆನ್ಷನ್ಡ್, ಈ ಲೀಡ್ ರೋಲ್ಗೆ ಈ ಆ್ಯಕ್ಟರ್ನ ಹಾಕೊಳ್ಳೋಣ, ಸ್ವಲ್ಪ ಬ್ಯಾಂಕಬಲ್ ಆಗ್ಬೋದು ಹಂಗೆ ಅಥವಾ ದೆನ್ ಈ ಸೆಡ್ ಇಲ್ಲ ನಿಮಗೆ ಯು ಡೋಂಟ್ ವರಿ ಅಬೌಟ್ ದ ಬಿಸ್ನೆಸ್, ದಟ್ ಇಸ್ ಮೈ ಜಾಬ್, ಐ ವಿಲ್ ಲುಕ್ ಇನ್ ಟು ಇಟ್. ನನ್ನ ತಲೆ ನಾವು ನಾನು ಅದನ್ನು ತೆಗೆದುಕೊಂಡು ಮಾಡ್ತೀನಿ. ಕಮ್ ಫ್ರಮ್ ಎನ್ ಐಡಿಯಲ್ ಸ್ಪೇಸ್. ನಿಮಗೆ ಯಾರು ಬೇಕು, ಹೂ ಡು ಯು ವಾಂಟ್ ಟು ವರ್ಕ್ ವಿತ್, ಸೊ ದ್ಯಾಟ್ ಯು ವಿಲ್ ಗಿವ್ ಮಿ ದಿ ಬೆಸ್ಟ್ ಔಟ್ಕಮ್. ಸೊ ಈ ಆ್ಯಕ್ಟರ್ ಜೊತೆಗೆ ಕೊಲಾಬ್ರೇಟ್ ಮಾಡಿದ್ರೆ ನಾನು ಐ ವಿಲ್ ಗಿವ್ ಯು ದಿ ಬೆಸ್ಟ್ ಔಟ್ಕಮ್ ಫ್ರಮ್ ಯು ಅನ್ನೋ ಥರ ಇದ್ದರೆ ಯು ಬ್ರಿಂಗ್ ದಟ್ ಆಪ್ಷನ್, ಯು ವಿಲ್ ರೈಡ್ ವಿತ್ ದಟ್. ದಟ್ ವಾಸ್ ದ ಕೇಸ್. Awesome. So I think not all directors will have the privilege to have a producer like Hemant. That is that because andre see produce ಮಾಡಬೇಕಾದ್ರೆ they're putting money alwa, they come with a lot of baggage. ಹಿಂಗೆ ಏನು ಕತೆ ಅಂತ ಅಂದ್ಬಿಟ್ಟು somebody who understands cinema will take a different risk for compared to somebody who comes just to make money out of it. Both the methods are not ಇದು ರೈಟ್ ಇದು ರಾಂಗ್ ಅಂತಿಲ್ಲ. ಸೊ ವಿತ್ ಹಿಮ್ ಇಟ್ ವಾಸ್ ನೈಸ್ ಸ್ಪೇಸ್ ಟು ಬಿ ವಿತ್. ಓಕೆ, ಇವಾಗ ವಿ ವರ್ ಟಾಕಿಂಗ್ ಅಬೌಟ್ ಕಾಂಟೆಂಟ್ ಕಿಯಾಸ್ ಎಲ್ಲ. ಅಜ್ಞಾತವಾಸಿ ಅದೇ ಐ ಡೋಂಟ್ ವಾಂಟ್ ಟು ನೋ ದ ನಂಬರ್ಸ್. ಇವಾಗ ಲೆಟ್ಸ್ ನಾವು ಒಂದು ಬಜೆಟ್ ಆಫ್ ದ ಫಿಲಮ್ ಇಸ್ 100 rupees ಅನ್ಕೊಳ್ಳೋಣ. ವಾಟ್ ಪರ್ಸೆಂಟೇಜ್ ಆಫ್ ದಾಟ್ ವುಡ್ ಗೋ ಬಿಹೈಂಡ್ ಮಾರ್ಕೆಟಿಂಗ್?
ಯಾಕೆಂದರೆ ಈ ಕಾಂಟೆಂಟ್ ರಶಲ್ಲಿ ನಮ್ಮ ಕಾಂಟೆಂಟ್ನ ಗುರುತಿಸ್ಕೊಳ್ಳೋದಕ್ಕೆ ವಿ ವುಡ್ ನೀಡ್ ಬಜೆಟ್ ಅಲಾಂಗ್ ವಿತ್ ಕ್ರಿಯೇಟಿವಿಟಿ. ಸೊ ಸಮ್ ಡೈರೆಕ್ಟರ್ಸ್ ಆರ್ಗ್ಯೂ ದಟ್ 1:1 ಇಡಬೇಕು. ನೀವು ₹100 ಸಿನಿಮಾ ಮಾಡಿದ್ರೆ ₹100 ಮಾರ್ಕೆಟಿಂಗ್ ಇಡಿ ಅಂತಾರೆ, ಕೆಲವರು ಅಟ್ಲೀಸ್ಟ್ 50% ಇಡಿ ಅಂತಾರೆ, ಕೆಲವರು 1:2 ಇಡಿ ಅಂತಾರೆ. ಸೊ how is your team handling it? See, there is in terms of percentage? there is no specific formula ಇಷ್ಟು ಅಂದರೆ ನಾನೊಂದು ಬಿಸ್ಕೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಸೊ ನಂದು ಒಂದು ಪ್ರಾಫಿಟ್ ಒಂದು 20%. ಆ ಥರ ಒಂದು ಸೆಟ್ ಫಾರ್ಮುಲಾ ಇರಲ್ಲ ಇಲ್ಲಿ, ಈಸ್ ವಾಟ್ ಐ ಫೀಲ್. ಬಿಕಾಸ್ ಅಜ್ಞಾತವಾಸಿ ವಿ ಮೇಡ್ ಫಾರ್ ಅನ್ ಎಕ್ಸ್ ಅಮೌಂಟ್ ಆಫ್ ಬಜೆಟ್ ವಿತ್ ಅ ಕ್ಯಾಲ್ಕುಲೇಟೆಡ್ ಥಿಂಗ್ ದಟ್ ಸಿನಿಮಾ ಸ್ಟೋರಿ ಎಲ್ಲ ಅನ್ಪಾರ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ವಿ ವಿಲ್ ನಾಟ್ ಗೆಟ್ ಇನ್ ಟು ಅ ಸ್ಪೇಸ್ ವೇರ್ ತುಂಬ ರಿಸ್ಕ್ ಹೋಗ್ತಾ ಇದ್ದೀವಿ. ಸೊ ದೇ ವಾಸ್ ಒಂದು ಬ್ರ್ಯಾಕೆಟ್ ಅಂತ ಅಂದ್ಕೊಂಡಿದ್ವಿ, ಈ ಬ್ರ್ಯಾಕೆಟಲ್ಲಿ ಮುಗಿಸೋಣ. ಅಫ್ಕೋರ್ಸ್ ವಿ ಆರ್ ಇನ್ ರಿಸ್ಕ್, ಬಟ್ ವಿ ವಿಲ್ ಟೇಕ್ ದಿಸ್ ರಿಸ್ಕ್ ಅನ್ನೋ ಸ್ಪೇಸಲ್ಲಿ. ಸೊ ಇನ್ ದ ಸೇಮ್ ವೇ ಮಾರ್ಕೆಟಿಂಗು ಅಷ್ಟೇ. ನಾವು ಇಷ್ಟು ಒಂದು ಕ್ಯಾಪ್ ಇತ್ತು, ಇದು ಇಷ್ಟು ಸ್ಪೆಂಡ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಎಷ್ಟು ಮಾಡಿದ್ರೂ ಕೆಲವೊಂದು ಸಲ ಕಡಿಮೆ ಅಂತ ಅನ್ಸುತ್ತೆ. ಇವ್ ನೆವರ್ ನೋ ಹೆಂಗಾಗ್ತಿದೆ, ವಿಸಿಬಿಲಿಟಿ ಇದೆ, ಜನಕ್ಕೆ ಗೊತ್ತಿದೆ, ಅವೇರ್ನೆಸ್ ಇದೆ, ಅದು ಕನ್ವರ್ಷನ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಬಡಿ ಹ್ಯಾಸ್ ಕ್ರ್ಯಾಕ್ ದಟ್ ಆಗುತ್ತಾ ಅಂತ ಅಂದ್ಬಿಟ್ಟು ವಿ ಬಿಕಮ್ ಪ್ಯಾರನಾಯ್ಡ್. ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಮ್ಯಾಡ್ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ಫಾರ್ ಮೀ, ನನಗೆ ವಿತ್ ಮೈ ಗುಡ್ ಟು ಎಕ್ಸ್ಪೀರಿಯನ್ಸ್ ವಾಟ್ ವಾಸ್ ದ ಕೇಸಸ್, ನನಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ ಏನು ಕತೆ ಅನ್ನೋಂತನ ತುಂಬ ಫೇರ್ ಐಡಿಯಾ ಇರಲಿಲ್ಲ, ಒಂದು ಬೇಸಿಕ್ ಐಡಿಯಾ ಇದ್ದಿದ್ದು ಅಷ್ಟೇ. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್, ಎಲ್ಲರೂ ಹೇಳ್ತಾರೆ ಇಷ್ಟು ಸ್ಪೆಂಡ್ ಮಾಡಬೇಕು, ಇಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಇಫ್ ಯು ಸ್ಪೆಂಡ್ ₹1 on whatever it is to get back that from the market through theatrical art, it is 1:3. So if you are spending ₹1, you have to get ₹3 break even. So ಅದೊಂದು 1:3 ಇದ್ದಾಗ you have to carefully calculate, okay, ಇಷ್ಟು ಮಾಡೋಣ, and believe that content will bring in more. So if you are hoping, ಅಂದರೆ for a hypothetical situation, ಅಜ್ಞಾತವಾಸಿ ರಿಲೀಸ್ ಆಯಿತು, ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ಏನೇ ಮಾರ್ಕೆಟಿಂಗ್ ಮಾಡಿದ್ರು ಏನಾದ್ರು, ಈವನ್ ಇಫ್ ವಿ ಗೆಟ್ ಅ ಕೋಲ್ಡ್ ಓಪನಿಂಗ್, ಐ ಆಮ್ ಸಮ್ ವಾಟ್ ಪಾಸಿಟಿವ್ ದಟ್ 10 ಜನ ಬಂದು ಸಿನಿಮಾ ನೋಡಿದ್ರು, ಒಂದು 100 ಜನ ಬಂದು ಸಿನಿಮಾ ನೋಡಿದ್ರು, ದಟ್ ವಿಲ್ ಗೆಟ್ ಕನ್ವರ್ಟಿಂಗ್ ಇನ್ ಟು ಮೌತ್ ವರ್ಡ್ ಆಫ್ ಪಬ್ಲಿಸಿಟಿ ಅಂತ. ದಟ್ ಈಸ್ ದಿ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಅ ಫಿಲ್ಮ್. ಕರೆಕ್ಟ್. ಎಷ್ಟೇ ಸ್ಪೆಂಡ್ ಮಾಡಿದ್ರು, 50 ಲಕ್ಷ ಸ್ಪೆಂಡ್ ಮಾಡಿದ್ರು, 1 ಕೋಟಿ ಸ್ಪೆಂಡ್ ಮಾಡಿದ್ರು, ಇಫ್ ದಟ್ ಡಸಂಟ್ ಟ್ರಾನ್ಸ್ಲೇಟ್ ಪೋಸ್ಟ್ ದ ರಿಲೀಸ್, ಪೋಸ್ಟ್ ದಟ್ ಫ್ರೈಡೇ, film will never work. So I'm a little bit positive ಅದಾಗತ್ತೆ ಅಂತ. But yeah, you spoke about cold opening. Of course, ಇವಾಗ ನಾವು ಸ್ವಲ್ಪ ಹೊತ್ತು ಮುಂಚೆ ಮಾತಾಡ್ತಿದ್ದಂಗೆ ಪೀಪಲ್ ಆರ್ ಸ್ಟೆಪ್ಪಿಂಗ್ ಔಟ್ ಟು ವಾಚ್ ಗುಡ್ ಫಿಲ್ಮ್ಸ್, ಆ್ಯಂಡ್ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ನೋಡ್ತಿದ್ದಾರೆ, ಗೆಲ್ತಾ ಇದ್ದಾರೆ. ಥಿಯೇಟ್ರಿಕಲಿ ಇಟ್ಸ್ ಬೀನ್ ವರ್ಕಿಂಗ್. ಸೊ ಬಟ್ ಇನ್ ಅ ಹೈಪೋಥೆಟಿಕಲ್ ಸಿನಾರಿಯೋ, ಇನ್ ಕೇಸ್ ಇಫ್ ಇಟ್ಸ್ ಅ ಕೋಲ್ಡ್ ಓಪನಿಂಗ್, ಎಲ್ಲೋ ಒಂದು ಕಡೆ by the time the word of mouth spreads and hit the right community of your target audience, retaining ಕಷ್ಟ ಆಗೋಗ್ತಿದೆಯಾ ಅಂತ ಇದೆ. ಅಂದರೆ ಅಫ್ಕೋರ್ಸ್ ಇಫ್ ಇಫ್ ಯು ಆರ್ ನಾಟ್, ಇಫ್ ಆಡಿಯನ್ಸಸ್ ಆರ್ ನಾಟ್ ವಿಸಿಟಿಂಗ್ ಥಿಯೇಟರ್ಸ್, ಅಫ್ಕೋರ್ಸ್ ಆ ಶೋಸ್ ಕಡಿಮೆ ಆಗೋದು ಮಾಡೋದು, ಬಿಕಾಸ್ ದೇ ಆರ್ ಕಟ್ ಥ್ರೋಟ್ ಬಿಸ್ನೆಸ್ ಅಷ್ಟೇ. ಇಟ್ ಈಸ್ ನೀನು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ಯಾ, ಏನು ಮಾಡಿದ್ಯಾ, ವಾಟ್ ಇನ್ನೋವೇಟಿವ್ nuances you brought into the craft doesn't matter. For an exhibition, ಟಿಕೆಟ್ ಸೇಲ್ಸ್ ಆಗ್ತಾ ಇದೆಯಾ, ಇದನ್ನು ನಾನು ಕಂಟಿನ್ಯೂ ಮಾಡಬೇಕು, ಆರ್ ಶುಡ್ ಐ ಅಕಾಮಡೇಟ್ ಇಟ್ ಟು ಸಮ್ ಅದರ್ ಫಿಲ್ಮ್, ಓನ್ಲಿ ದ್ಯಾಟ್ ವುಡ್ ಮ್ಯಾಟರ್. ಬಟ್ ಮೌತ್ ವರ್ಡ್ ಆಫ್ ಪಬ್ಲಿಸಿಟಿ ಈಸ್ ಸಮಥಿಂಗ್, ನನಗೆ ಗೊತ್ತಿರೋಂಗೆ ನೋಬಡಿ ವುಡ್ ಗೋ ಒಂದ್ಸಲ ನೋಡ್ಬೋದು ಸಿನಿಮಾ, ದ್ಯಾಟ್ ವೋಂಟ್ ಟ್ರಾವೆಲ್ ಅ ಲಾಟ್. ಬಟ್ ಇನ್ ದ್ಯಾಟ್ 10 people go and say ಸಕಾಲಾಯ್ತು ಮಚ್ಚ ಅಂತ ಅಂದ್ಬಿಟ್ಟು, that will multiply very fast. That will go ಒಂಥರ ವೈಲ್ಡ್ ಫೈರ್. ದಟ್ ವಿಲ್ ನನಗೆ ಗುಲ್ಟೋಲಿ ಅದೇ ಆಗಿದೆ. ಸೊ ವೆರಿ ಫಸ್ಟ್ ಡೇ ಆಗಿದ ತಕ್ಷಣ ಆ್ಯಂಟಿಸಿಪೇಷನ್ ಇದ್ರೂ ಕೂಡ ಏನಾದ್ರು ಆ ಮೌತ್ ವರ್ಡ್ ಪಬ್ಲಿಸಿಟಿ ಕನ್ವರ್ಟ್ ಆದಷ್ಟು ವಿ ವಿಲ್ ಸಸ್ಟೈನ್ ಫಾರ್ ಶೋರ್. ಓಕೆ, ನಾವು ಥ್ಯಾಂಕ್ ಯು, ಗೇವ್ ಅಸ್ ಗ್ರೇಟ್ ಇನ್ಸೈಟ್ಸ್ ಅಬೌಟ್ ಮಾರ್ಕೆಟಿಂಗ್, ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಎಲ್ಲ. ನಾವು ವಿಲ್ ಡೈರೆಕ್ಟ್ಲಿ ಟಾಕ್ ಅ ಲಿಟಲ್ ಬಿಟ್ ಅಬೌಟ್ ಕ್ರಾಫ್ಟ್. ಇವಾಗ ಅಜ್ಞಾತವಾಸಿ ಬೈ ನೌ ನಮ್ಮ ಪೇಜಿನ ಆಡಿಯನ್ಸ್ಗೆ ದೇ ವಿಲ್ ನೋ ಅಂದರೆ ವಾಟ್ ಟು ಎಕ್ಸ್ಪೆಕ್ಟ್ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ವಿ ವಿಲ್ ಹಿಯರ್ ಫ್ರಮ್ ದ ಹಾರ್ಸಸ್ ಸ್ಪೋರ್ಟ್ ಡೈರೆಕ್ಟ್ಲಿ. ನೀವು ಹೇಳಿ ಅಜ್ಞಾತವಾಸಿ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ವಾಟ್ ಈಸ್ ದ ಫಿಲ್ಮ್ ಆಲ್? I just spoke in the sense I am very bad at inviting people very directly. And yeah, I always get tripped when somebody asks me, give me 5 points why I have to come watch your film.
So my way of expressing is through the content I put out, teaser, songs, trailer. That is my way of inviting people, because I'm giving you insights on the ido modo, this is the story arc. That is my invitation always. Apart from that, for me choosing this, ಯಾಕಂದರೆ ನನಗೆ ಪೋಸ್ಟ್ ಗುಲ್ಟು ನನಗೆ I took a lot of gap because I lack clarity on what to do next. ಸೊ ನನಗೆ ಐಮ್ ಇಂಪಲ್ಸಿವ್ ಡಿರೆಕ್ಟರ್. ನನಗೆ ಸಿನಿಮಾ ಥ್ರೂ ಪ್ಯಾಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಜಂಪಿಂಗ್ ಆದನಲ್ಲ, ಇಟ್ ವಾಸ್ ಅನ್ ಇಂಪಲ್ಸಿವ್ ಮೂಮೆಂಟ್. ಓಕೆ ಸಿನಿಮಾ ಅಂತ ಅಂದ್ಬಿಟ್ಟು ದೆರ್ ವಾಸ್ ರೀಸನ್ ಬಿಹೈಂಡ್ ಇಟ್ ಅಂಡ್ ಐ ಜಂಪ್ಡ್ ಇನ್ ಟು ಡೂಯಿಂಗ್ ಇಟ್. ಸೊ ಅಪ್ ಅಂಟಿಲ್ ನನಗೆ ಗುಲ್ಟುವರೆಗೂ ಅಷ್ಟೇ ಐ ಹ್ಯಾಡ್ ಥಾಟ್ ಅಬೌಟ್ ದ ನರೇಟಿವ್ ಇನ್ ಮೈ ಹೆಡ್ ವಾಸ್ ಗುಲ್ಟು ವರ್ಕ್ ಆಗಿ ಆಮೇಲೆ ನೋಡೋದು. ಇಟ್ ವರ್ಕ್, ದೆನ್ ಐ ವಾಸ್ ಲಿಟಲ್ ಬ್ಲೈಕ್ ಒನ್ ವಾಟ್ ಟು ಡೂ ನೆಕ್ಸ್ಟ್. ಆ್ಯಂಡ್ ಒನ್ಸ್ ಅ ಫಿಲಮ್ ವರ್ಕ್, ಒಂದಷ್ಟು ಒಪಿನಿಯನ್ಸ್ ಇನ್ಫ್ಯೂಸ್ ಆಗೋಕ್ಕೂ ಶುರು ಆಗುತ್ತೆ. ಇದು ಸಖತ್ತಾಗಿತ್ತು, ಯು ಹ್ಯಾವ್ ಟು ಡೂ, ಅಂದರೆ ಯು ಹ್ಯಾವ್ ಟು ಸ್ಟೆಪ್ ಅಪ್ ಆ್ಯಂಡ್ ಡೂ ಸಮಥಿಂಗ್ ಗ್ರೇಟ್ ನೆಕ್ಸ್ಟ್. ದಟ್ ಪ್ರೆಷರ್ ಐ ಕಾಂಟ್ ಟೇಕ್, ಬಿಕಾಸ್ ಅಂದರೆ ಐ ಡೋಂಟ್ ವಾಂಟ್ ಟು ಬಿ ಲೇಬಲ್ಡ್ ಆಸ್ ಔಟ್ ಆಫ್ ದಿ ಬಾಕ್ಸ್ ಆ ಥರ ಹೇಳಿ. ಗುಲ್ಟು ಅಂದರೆ ಇಟ್ ನೆವರ್ ಸ್ಟಾರ್ಟೆಡ್ ಲೈಕ್ ನಾನೇನೋ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ. ದಟ್ ಸ್ಟೋರಿ ಇನ್ಸ್ಪೈರ್ಡ್ ಆ್ಯಂಡ್ ಎಸ್ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಆ ಸ್ಟೋರಿ ಇನ್ಸ್ಪೈರ್ ಆಗಿದ್ದಕ್ಕೆ ಅದನ್ನು ಮಾಡಿದ್ದು. ಬಟ್ ಬಿಕಾಸ್ ಇಟ್ ವರ್ಕ್, ಎವ್ರಿ ಟೈಮ್ ಐ ಡೋಂಟ್ ವಾಂಟ್ ಟು ಗೋ ಬಿಹೈಂಡ್ ಸಮಥಿಂಗ್ ದಟ್ ಈಸ್ ನಾಟ್ ಮೇಡ್. ಪ್ರತಿ ಸಲ ನಾನು ಔಟ್ ಆಫ್ ದಿ ಬಾಕ್ಸೇ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ಇರಲಿಲ್ಲ. ಸೊ ಆ ಕ್ಲಾರಿಟಿ ಲ್ಯಾಕ್ ಆಗಿರೋದ್ರಿಂದ ಇಟ್ ಟುಕ್ ವೈಟ್ ಫಾರ್ ಮೀ ಟು ಫಿಗರ್ ಔಟ್ ವಾಟ್ ಟು ಡೂ ನೆಕ್ಸ್ಟ್. ಅಂದರೆ ಮೌಂಟ್ ಮಾಡೋಕ್ಕೆ ಇಟ್ಸ್ ಯು ಬೈ ಇಂಟ್ಯೂಷನ್, ಇಫ್ ಯು ವಾಂಟ್ ಟು ಮೇಕ್ ಸಮಥಿಂಗ್ ರಿಯಲಿ ವೆರಿ ಬ್ಯಾಡ್ಲಿ ಅಲ್ಲ, ಇಟ್ ವಿಲ್ ಹ್ಯಾಪನ್ ಆಗುತ್ತೆ. ದೆನ್ ನಥಿಂಗ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಡೂಯಿಂಗ್ ಫಿಲ್ಮ್. ಸೊ ಅದು ನನಗೆ ರಿಯಲೈಸೇಷನ್ ಸ್ವಲ್ಪ ಲೇಟರ್ ಆಯಿತು. ಐ ವಾಸ್ ಟಾಯಿಂಗ್ ವಿತ್ ಟು ಡಿಫ್ರೆಂಟ್ ಐಡಿಯಾಸ್. ಒಂದು ಥ್ರಿಲ್ಲರ್, ಇನ್ನೊಂದು ಥ್ರಿಲ್ಲರ್ ಇತ್ತು. ಆ್ಯಂಡ್ ರವಿ ಬೆಳಗೆರೆ ಅವ್ರದ್ದು ಒಮಾಟ ಕಥೆನ ಪರ್ಚೇಸ್ ಮಾಡಿದ್ವಿ. ಸ್ಟೋರಿ ರೈಟ್ಸ್, ಕಾಪಿ ರೈಟ್ಸ್ ತೊಗೊಂಡಿದ್ವಿ 2019. ಸೊ ಐ ವಾಂಟೆಡ್ ಟು ಐದರ್ ಒಮಾಟ ಆರ್ ಇನ್ನೊಂದು ಥ್ರಿಲ್ಲರ್ ಇತ್ತು. ಆ್ಯಂಡ್ ಅದು ಎರಡನ್ನೂ ಮೌಂಟ್ ಮಾಡೋಕ್ಕಾಗಲಿಲ್ಲ ನನಗೆ ಫಾರ್ ವಾಟ್ಸ್ ಎವರ್ ರೀಸನ್ಸ್. ಒಂದು ಬಜೆಟ್ ಕನ್ಸ್ಟ್ರೆಂಟ್ ಇತ್ತು, ಇನ್ನೊಂದು ಎಲ್ಲ ಕಡೆ ಹೋಗಿ ಸ್ಟೋರಿ ಹೇಳಿದ್ದೆ, ಸ್ಟೋರಿ ವಾಸ್ ಬೀಂಗ್ ಅಕ್ಸೆಪ್ಟೆಡ್. somehow I couldn't mount that project into going on floors. So realization ಆಗಲಿಲ್ಲ. But so what next to do ಅಂತಂದಾಗ 2020 ಆಯಿತು, ಕೋವಿಡ್ ಆಯಿತು. the entire industry went into a very no more ಏನು ಮಾಡಬೇಕು ಅಂತ everybody were confused. I had done film 2 years back. ಅದಾದಮೇಲೆ ನನಗೆ ಐ ವಾಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸು ಯಾವುದೂ ಇರಲಿಲ್ಲ. ಆಲ್ರೆಡಿ ಐ ಮೀನ್ ಎ ಕನ್ಫ್ಯೂಸ್ ಸ್ಟೇಟ್. ಮತ್ತು ಇದು ಇನ್ನು ಇನಿಷಿಯೇಟ್ ಮಾಡೋದು ಹಿಂಗೆ ಅನ್ನೋ ಸ್ಪೇಸಲ್ಲಿ ಇದ್ದಾಗ ಐ ವಾಸ್ ಟಾಕಿಂಗ್ ಟು ಮೈ ರೈಟರ್, ವಾಸ್ ಆಲ್ಸೋ ಮೈ ಫಿಲಮ್ ಮೆಂಟರ್, ನನ್ನ ಪ್ರೊಫೆಸರ್ ಫ್ರಮ್ ಇಂಜಿನಿಯರಿಂಗ್ ಇದು. ಸೊ ಅವ್ರ ಮಾತಾಡ್ತಾ ಇರ್ಬೇಕಾದ್ರೆ ಓಕೆ ಲೆಟಸ್ ಟ್ರೈ ಆ್ಯಂಡ್ ಡೂ ಸೀಕ್ವೆಂಟ್ ಟು ಗುಲ್ಟು ಅನ್ನೋ ಥರ ಒಂದು ಐಡಿಯಾ ಬಂತು. ದೆನ್ ವಿ ಸ್ಟಾರ್ಟೆಡ್ ಎಂಟರ್ಟೈನಿಂಗ್ ದಟ್ ಐಡಿಯಾ. ಮಾಡ್ತಾ ಅಲ್ಲಿಂದ ಅಜ್ಞಾತವಾಸಿ ಕತೆ ಉಟ್ಕೊಂತು. ಸೊ ಇಟ್ ಹ್ಯಾಡ್ ದಟ್ ಕ್ವಾಲಿಟಿ. ಸೊ ಇಟ್ ಇನ್ಸ್ಪೈರ್ಡ್ ಮೀ ಇನಫ್ ಟು ಮೌಂಟ್ ದಿಸ್ ಪ್ರಾಜೆಕ್ಟ್. ಸೊ ಹೇಮಂತ್ ಹೇಳಿದಾಗ he felt inspired by the story also. He said I will do it. ಸೊ ಆ ಸ್ಟೋರಿ ಅದೊಂಥರ ಇನ್ಬಿಲ್ಟ್ ಕ್ವಾಲಿಟಿ ಇದ್ದಾಗ for me it becomes easier. Okay. Jonathan, I want to know about your casting approach. ಅಂದರೆ ನಿಮ್ಗೊಂದು ಕತೆ ಫೈನಲ್ ಆಗಿರುತ್ತೆ. ವೆನ್ ಇವಾಗ ನಾನು ರಂಗಾಯಣ ರಘುವರ್ನೇ ಕಾಸ್ಟ್ ಮಾಡಬೇಕು or anyone, is it only from a craft perspective or do you also have a business lens to that? Because I also want to know about your next film. ಇವಾಗ ನೀವು ಮುಂದಿನ ಚಿತ್ರಕ್ಕೆ ಯು ಆರ್ ಆಲ್ರೆಡಿ ಅನ್ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್. ಸೊ ಈ ಪಾತ್ರಕ್ಕೆ ನನಗೆ ಹೊಸಬ್ರೇ ಬೇಕು ಅಂತ ಯಾರಾದ್ರು ಡಿಮ್ಯಾಂಡಿಂಗ್ ಇದ್ದರೆ ಅಫ್ಕೋರ್ಸ್ ಯು ವಿಲ್ ಗೋ ಫಾರ್ ದ್ಯಾಟ್. ಬಟ್ ಯಾವುದೋ ಒಂದು ಪಾತ್ರಕ್ಕೆ ಇದಕ್ಕೆ ಹೊಸಬ್ರಿದ್ರೂ ಆಗುತ್ತೆ, ನೋನ್ ನೇಮ್ ಇದ್ರೂ ಆಗುತ್ತೆ ಅಂದಾಗ, ಸೊ ಇಫ್ ಯು ಹ್ಯಾವ್ ದ ಪ್ರಿವಿಲೇಜ್ ಯು ವಿಲ್ ಗೋ ಫಾರ್ ನೋನ್ ನೇಮ್ಸ್ ಆರ್ ಆಫ್ ಲೇಟ್ has it become a necessity? In the sense, casting ಮಾಡಬೇಕಾದ್ರೆ the ideal for me, ideal way to go about it is ಈ ಪಾತ್ರಕ್ಕೆ ಇವರು ಜಸ್ಟಿಫಿಕೇಶನ್ ತರ್ತಾರೆ. ಸೂಟಬಿಲಿಟಿ ಅದು ಯಾಕಂದರೆ ಇಫ್ ದ್ಯಾಟ್ ಡಸಂಟ್ ಗೆಟ್ ಟ್ರಾನ್ಸ್ಲೇಟೆಡ್ ಅಲ್ಲ, ಈವನ್ ಇಫ್ ಇಟ್ ಇಸ್ ಅ ಬಿಗ್ ಬಜೆಟ್ ಫಿಲ್ಮ್, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಬಜೆಟ್ ಫಿಲ್ಮ್, ಆ ಕಥೆನ ಇಫ್ ಈಸ್ ನಾಟ್ ಗಿವಿಂಗ್ ಲೈಫ್ ಟು ದ್ಯಾಟ್, ನನಗೆ ವರ್ಕ್ ಆಗಲ್ಲ ಸಿನಿಮಾ. Sometimes we are doing a big budget film on brand name ಇದ್ದಾಗ you never know, ಅಂದರೆ maximum potential ಗೆ see you never know if the film worked because of the popularity of a X brand inside it or did story travel to it. So when the X brand doing a film as a probably ಒಂದು upward threshold ಇರ್ಬೋದು.
this is the minimum business this brand will do. Give him a good story, the same brand, that will go beyond that threshold. So ideal way to go about it is solidify the story. Storyಗೆ okay, ಈ budget ಇದೆಯಾ, somebody who has that brand value also will do a justice to the role. That would be the good place to go. But do you, when it comes to writing, do you follow the conventional 3-act structure ಮಾಡ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅನ್ನೋಂಗೆ ವಾಟ್ಸ್ ಯುವರ್ ಅಪ್ರೋಚ್ ಅದರಲ್ಲಿ? ಅಂದರೆ ಸಿ ವೆನ್ ಯು ಸ್ಟಾರ್ಟ್ ಆಫ್ ಡೂಯಿಂಗ್ ಥಿಂಗ್ಸ್ ಬರೀಬೇಕು ಅಂತ ಹೋದಾಗ ಯು ವಿಲ್ ಗೋ ಆಫ್ಟರ್ ಹೌ ಟು ಡೂ ಇಟ್ ಅಂತಂದಾಗ ಮೆಟೀರಿಯಲ್ ಸಿಕ್ಕಿರ್ತಾವೆ. 3-act ಸ್ಟ್ರಕ್ಚರು, 5-act ಸ್ಟ್ರಕ್ಚರು, ಡ್ಯಾನರ್ ಬಂದು ಸ್ಟೋರಿ ಸರ್ಕಲ್ಲು, ಆಲ್ ದೀಸ್ ಥಿಂಗ್ಸ್ ಇದೆ. ಅಫ್ಕೋರ್ಸ್ ಅದನ್ನ ಹೋಗಿ ವಿಸಿಟ್ ಮಾಡಿ ಅದನ್ನು ಇನ್ಕಾರ್ಪೊರೇಟ್ ಮಾಡೋಕ್ಕೆ ಟ್ರೈ ಮಾಡೋದು ಉಂಟು ಅನ್ನೋದನ್ನು ಮಾಡಿದ್ದೆ. Sometimes, see, the more you sit and write, you will sort of develop a muscle memory. Then you will know, okay, ನಾನು ಸ್ಟೋರಿ ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಹಿಂಗೆ ತೊಗೊಂಡೋಗೋದು ಅಂತ. ಯು ಡೋಂಟ್ ಹ್ಯಾವ್ ಟು ಒಂದು ಬಿಲ್ಡಿಂಗ್ ಪ್ಲಾನ್ ಥರ, ಬ್ಲೂ ಪ್ರಿಂಟ್ ಥರ ಹಾಕ್ಕೊಂಡು, ಯು ಡೋಂಟ್ ಹ್ಯಾವ್ ಟು ಮ್ಯಾಥಮೆಟಿಕಲಿ ಗೆಟ್ ದ ರೈಟ್ ನೋಟ್ಸ್. ಸೊ ಆ ಎಂಗೇಜಿಂಗ್ ಫ್ಯಾಕ್ಟರ್ನ ಹೌ ಡು ಯು ಬ್ರಿಂಗ್ ಇಟ್? So completely your conviction of telling a story or through the methodology of a screenplay structure. To start off, this is good to learn on this story literary devices, so story acts, so act structures and all. It is good to know, but this is not the must ಅನ್ನೋ ಥರ ಇಲ್ಲ. Because people who have done written scripts, written stories, ಅವ್ರಿಗೆ ಅದಕ್ಕೆ ಮುಂಚೆ ಅದರ ಖರೀದಿನೂ ಮಾಡಿದ್ದಾರೆ. ವೆನ್ ದೇ ವರ್ ಟ್ರೈಂಗ್ ಟು ಟೀಚ್ ಸ್ಕ್ರಿಪ್ಟ್ಸ್, ದಟ್ ಬಿಕೇಮ್ ಅನ್ ಎಕ್ಸಾಂಪಲ್, ಈ ಥರ ಮಾಡಬೇಕು ಅಂತ ಅನ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನಂದರೆ ಸರ್, ಇವಾಗ ಎಷ್ಟೊಂದು ಸಿನಿಮಾಗಳು ನಾನೇ ಮನೆಯಲ್ಲಿ ನನ್ನ ಒಂದು ಟಿ ವಿಯಲ್ಲಿ ಸೌಂಡ್ ಬಾರಲ್ಲಿ ನೋಡಿದಾಗ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಎನಿ ಮಿಡಲ್ ಕ್ಲಾಸ್ ಮ್ಯಾನ್ ಕ್ಯಾನ್ ಅಫೋರ್ಡ್ 2,000-3,000 rupees earpods that will give excellent spatial audio. ಅಂದರೆ ಎಫೆಕ್ಟ್ಸ್ ಇರ್ಬೋದು, ಆಡಿಯೋ ಇರ್ಬೋದು. ಮನೇಲೇ ಒಂದು ಒಳ್ಳೆ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತಿರ್ಬೇಕಾದ್ರೆ ಎಲ್ಲ ಸಿನಿಮಾಕ್ಕೂ ವೈ ಡು ವಿ ಹ್ಯಾವ್ ಅ ಸ್ಟ್ರಾಂಗ್ ಅರ್ಜ್ ಟು ಬ್ರಿಂಗ್ ದ ಆಡಿಯನ್ಸ್ ಆ್ಯಂಡ್ ಮೇಕ್ ದೆಮ್ ಸಿಟ್ ಇನ್ ದ ಥಿಯೇಟರ್? ಅಂದರೆ ಬರೀ ಬಿಸ್ನೆಸ್ ರೀಸನ್ಸ್ಗೆ, ಬಿಕಾಸ್ ನಂಗೆ ಅರ್ಥ ಆಗುತ್ತೆ OTTs ಥಿಯೇಟ್ರಿಕಲ್ಲಿ ಬಸ್ ಆಗ್ದಲ್ಲೇ ಪಿಕ್ ಮಾಡಲ್ಲ ಅನ್ನೋದು ಒಂದು ಅನ್ಅಫಿಷಿಯಲ್ ನಾರ್ಮ್ ಇದೆ. ಕೀಪಿಂಗ್ ದ್ಯಾಟ್ ಅ ಸೈಡ್, why all films in theaters only? Another ನಿಮ್ಮ perspective. See, ನನ್ನ ಪರ್ಸ್ಪೆಕ್ಟಿವ್ ಬಗ್ಗೆ ಯಾವುದು ಬಿಸ್ನೆಸ್ ಐ ವಿಲ್ ಕಮ್ ಲೇಟರ್. ಫಾರ್ ಮೀ, ಸಿ ಎನಿ ಸಿನಿಮಾ, ನನಗೆ ಸಿನಿಮಾ ಈಸ್ ಇನ್ ಥಿಯೇಟರ್ಸ್. ಸೊ ಬಿಕಾಸ್ ಸಿ ಇನ್ ಗಿವ್ಸ್ ಅಂದರೆ ಯು ಆರ್ ಕಮಿಟೆಡ್ ಫಾರ್ 2 hours, ಯು ಮೇಕ್ ಅನ್ ಎಫರ್ಟ್, ಗೋ ಸಿಟ್ ವಾಚ್. ನನಗೆ ಮನೆಗೆ ಅದು ಯಾವಾಗಲೂ ದಟ್ ಅಮೌಂಟ್ ಆಫ್ ಕಮ್ಯಾಂಡ್ ಮಾಡೋದು, ಡಿಸಿಪ್ಲಿನ್ ಕಮ್ಯಾಂಡ್ ಮಾಡೋದು. I can anytime pick up my call, I can pause. ಅದಿದ್ದಾಗ ನನಗೆ ಆ್ಯಸ್ ಎ ಫಿಲಮ್ ಮೇಕರ್ ನನಗೆ ಐ ವಾಂಟ್ ಟು ವಾಚ್, ಗಿವ್ ಮೈ 2 hours ಕಂಪ್ಲೀಟ್ಲಿ ಅದನ್ನು ಮಾಡಬೇಕು ಅಂತ ಅನ್ಸಬೇಕು. ಕ್ಯಾಟಗರೈಸಿಂಗ್ ಫಿಲ್ಮ್ಸ್ ಆ್ಯಸ್ ಇದನ್ನು ಥಿಯೇಟರ್ ನೋಡಬೇಕು, ಇದನ್ನು OTT ನೋಡಬೇಕು, ಫಾರ್ ಮೀ ಈಸ್ ಅ ವೆರಿ ರಾಂಗ್ ಥಿಂಗ್ ಟು ಲುಕ್ ಎಟ್ ಥಿಂಗ್ಸ್ ಇನ್ ಎ ವೆರಿ ಕನ್ನಡ ಪರ್ಸ್ಪೆಕ್ಟಿವ್. ಇದರಲ್ಲಿ ಲೈಕ್ ದ ಬಿಸ್ನೆಸ್, ವೆನ್ ಯು ಸ್ಟಾರ್ಟ್ ಕ್ಯಾಟಗರೈಸಿಂಗ್ ಇವಾಗ ವಾಟ್ ಹ್ಯಾಪನ್ಸ್ ಇಸ್, ಬಿಸ್ನೆಸ್ ಪೀಪಲ್ ವೆನ್ ದೇ ಟೇಕ್ ಕಂಟ್ರೋಲ್ ಆಫ್ ವಾಟ್ should be watched where. So that entire freedom of storytelling changes, the dynamics of storytelling changes, because you will be at the mercy of ಈಗ ನಾನು OTT ಹೋಗ್ತೀನಿ, ನಾನು ಥಿಯೇಟರ್ ಸಿನಿಮಾ ಮಾಡಿದಾಗ ದೇ ವಿಲ್ ಇವೆಂಚುಲಿ ಬೈ ಇಟ್ ಆನ್ ದಿ ಪಾಪ್ಯುಲಾರಿಟಿ ಆಫ್ ಇಟ್. ಈಗ ಅಲ್ಲಿ ಬರ್ತಾ ಇಲ್ಲ ಜನ, ಇಲ್ಲಿ OTTಯಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಥಿಯೇಟ್ರಿಗೆ ಯಾಕೆ ಸಿನಿಮಾ ಮಾಡ್ತಾರೆ ನೀವು, OTTಗೆ ಡೈರೆಕ್ಟಾಗಿ ಸಿನಿಮಾ ಮಾಡಿ. OTT, if I go do it, there is no avenue ಈಗ ರೈಟ್ ನಾವು ಈಗ ಅದಿಲ್ಲ, ವ್ಯೂವರ್ಶಿಪ್ ಇಲ್ಲ. ಹೌ ಡು ಯು ಈವನ್ ಜನರೇಟ್ ದಟ್ ವ್ಯೂವರ್ಶಿಪ್? ಇಟ್ ಈಸ್ ನಾಟ್ ಅ ಓವರ್ ನೈಟ್ ಥಿಂಗ್. ಸೊ ಆ್ಯಂಡ್ ಇಫ್ ಯು ಗೋ ಬ್ಯಾಕ್ OTT and we see what I heard, I have never had that real experiences. First episode work ಆಗಬೇಕು, 4th episode work ಆಗಬೇಕು, remaining is just the engagement factor of it. So there is a very formulaic way of looking at stories, content. And then there is, and for me it is organically, it is story you express it the way you want. I think that our freedom diminish ಆಗ್ತಾ ಹೋಗುತ್ತೆ when you categorize films as this is a theater watch, this is a OTT watch ಅಂತ ಅಂದ್ಬಿಟ್ಟು. So filmmakers
business analytics, when it takes over storytelling, it goes into a different module. So ನನಗೆ ಅದು ಕ್ಯಾಟಗರೈಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. Okay. It's just reaching films to theatres is a very democratic way of reaching the audience directly ಇರುತ್ತಲ್ವಾ. Correct. ಥಿಯೇಟ್ರಿಗೆ ಇದು ಮಾಡ್ತಾ ಇದ್ದೀನಿ. There is no medium. If people like, they will buy tickets and come watch. In spite of all the assumptions we have, we won't beko, either song beko, fight beko, all the formulas, even if you break that, miracles do happen when people love stories. Now, but now not the way that democracy with OTT, I feel, if it is very straight, you will have to first go through a process of one think tank. Other through hogi, then you have to tell stories. It is never the straight way of reaching out to the audiences. That becomes difficult, is what I think. So the ideal way to go about it is theatre to OTT. Directly reaching out to public. Exactly. Makes sense. The less number of people are involved in curating this will work for the audiences. ಅದು ಎಷ್ಟು ಕಡಿಮೆ ಆಗುತ್ತೆ, the better the authenticity of the content. authenticity and better the relationship is between the maker and the audience. ಇವ್ರು ಸಿನಿಮಾ ಮಾಡ್ತಾರದು ಅಷ್ಟೇ, ಇವ್ರಿಗೆ ಇದು ಮಾಡೋದು ಬಿಕಾಸ್ ಅದು ಹೌ ಮಚ್ ಅವರ್ ರಿಸರ್ಚ್ ಯು ಡೂ, ದೆರ್ ಇಸ್ ನೋ ರೈಟ್ ಫಾರ್ಮುಲಾ ಟು ಬ್ರಿಂಗ್ ಲೈಕ್ ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ. ಸೊ ದಟ್ ಈಸ್ ಅ ಗುಡ್ ಸ್ಟೋರೀಸ್. ಅಂದರೆ ಯಾರು ಮಾಡ್ದಿರೋದು ಯಾವುದೋ ಒಂದು ರುಕಿ ಅವರ ಎಲ್ಲೊಂದೇನೋ ಬಂದ್ಬಿಟ್ಟು ಯಾವುದೊಂದು ಸ್ಟೋರಿ ಮಾಡ್ತಾರೆ, ದಟ್ ವಿಲ್ ಕ್ಯಾಚ್ ಅಪ್ ಕ್ರೇಜಿ ಬಿಕಾಸ್ ದೆರ್ ವಾಸ್ ಎನ್ ಅಥೆಂಟಿಕ್ ಎಫರ್ಟ್. ಅಂದ್ರೆ ಕತೆ ಹೇಳಬೇಕು ಅಂತ ಬಂದಿದ್ದೀನಿ ಅಷ್ಟೇ, ದಟ್ ವಿಲ್ ಗೆಟ್ ನೋಟಿಸ್ಡ್. ಈ ಆರ್ಗ್ಯಾನಿಕ್ ವೇ ಆಫ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಅ ಮೇಕರ್ ಆ್ಯಂಡ್ ಆಡಿಯನ್ಸ್ ಎಲ್ಲಿವರೆಗೂ ಹ್ಯಾಂಪರ್ ಆಗಲ್ವೋ, ಗುಡ್ ಸ್ಟೋರೀಸ್ ವಿಲ್ ಕಮ್ ಔಟ್. ಕ್ಯಾಟಗರೀಸ್ ಮಾಡಿದಷ್ಟು ಅದು ಸ್ವಲ್ಪ ಹ್ಯಾಂಪರ್ ಆಗ್ತಾ ಹೋಗುತ್ತೆ, ಇಸ್ ವಾಟ್ ಐ ಥಿಂಕ್. I think very well put across. So yeah, on that note, like most of our viewers know, in Kannada Film Club, ನಾವು ಯಾವುದು ಪೇಯ್ಡ್ ಪ್ರಮೋಷನ್ಸ್ ಮಾಡಲ್ಲ, ಆ್ಯಂಡ್ ವಿ ಡೋಂಟ್ ಡೂ ಆಲ್ ಇಂಟರ್ವ್ಯೂಸ್ ಆಫ್ ಆಲ್ ಫಿಲಮ್ಸ್. ಯಾವ್ಯಾವ ಫಿಲ್ಮ್ ಮೇಕರ್ಸ್ ಟೀಮ್ಸ್ ಆ್ಯಂಡ್ ಸಿನಿಮಾ ಜೊತೆ ನಾವು ರೆಸನೇಟ್ ಆಗ್ತೀವಿ ಅವ್ರನ್ನ ಮಾತ್ರ ವಿ ಗೋ ಆ್ಯಂಡ್ ಟಾಕ್. ಅದೇ ದಾರಿಯಲ್ಲಿ ಅಜ್ಞಾತವಾಸಿ ಅನ್ನೋ ಚಿತ್ರದ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಕನೆಕ್ಟೆಡ್ ವೆಲ್ ವಿತ್ ಅಸ್ ಆ್ಯಂಡ್ ಆರ್ ಕಮ್ಯುನಿಟಿ. ಹಾಗಾಗಿ ವಿ ಸ್ಪೋಕ್ ಟು ಜನಾರ್ದನ್ ಸರ್ ಟುಡೇ. ಏಪ್ರಿಲ್ 11ನೇ ತಾರೀಕು ಅಕ್ರಾಸ್ ಕರ್ನಾಟಕ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ. ಲೆಟ್ಸ್ ಆಲ್ ವಾಚ್ ಇಟ್ ಟುಗೆದರ್ ಆ್ಯಂಡ್ ಲೆಟ್ಸ್ ಸೆಲೆಬ್ರೇಟ್ ಅ ಗುಡ್ ಕಾಂಟೆಂಟ್ ಫಿಲ್ಮ್. On that note, thank you so much, Janardhan sir, for your great insights. Thank you. It was nice talking to you. Hey, our pleasure. Cheers.